Dear friends and students, today we learn about parts of speech. What is parts of speech? What is the use of parts of speech in English? If we wish to learn English grammar and spoken English, we have to learn parts of speech and its usage. It's an important topic in English grammar. ಸ್ನೇಹಿತರೆ, ನಾವು ಇಂಗ್ಲೀಷ್ ಗ್ರಾಮರ್ ಮತ್ತು ಸ್ಪೋಕನ್ ಇಂಗ್ಲೀಷನ್ನು ಕಲಿಬೇಕು ಅಂತಕ್ಕಂಥ ಆಸೆ ಹೊಂದಿದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಕ್ಕಂಥ ಈ ಒಂದು ಟಾಪಿಕನ್ನು ಬಹಳಷ್ಟು ವಿವರವಾಗಿ ನಾವು ಕಲಿಬೇಕಾಗ್ತದೆ. ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಒಂದು ಟಾಪಿಕ್ ಆಗಿರ್ತದೆ. ಸ್ನೇಹಿತರೆ, ಇವತ್ತು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು ಮತ್ತು ಅದರಲ್ಲಿ ಬರ್ತಕ್ಕಂಥ ಮುಖ್ಯವಾದ ಅಂಶಗಳೇನೇನು, ಅವುಗಳ ಅರ್ಥ ಹಾಗೂ ಉದಾಹರಣೆಗಳನ್ನು ಮಾತ್ರ ಇವತ್ತು ನಾವು ನೋಡ್ತಾ ಇದ್ದೇವೆ. ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಅಂಶಗಳನ್ನು ಬಹಳಷ್ಟು ವಿವರವಾಗಿ ನಂತರದ ಕ್ಲಾಸ್ಗಳಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಟಾಪಿಕ್ಕಿಗೂ ಸಪರೇಟಾಗಿ ಒಂದೊಂದೇ ಕ್ಲಾಸ್ಗಳನ್ನು ಮಾಡಿದಾಗ ಮಾತ್ರ ಅದನ್ನು ನೀವು ಸ್ಪಷ್ಟವಾಗಿ ಮತ್ತು ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಸ್ನೇಹಿತರೆ, ತಾವು ಮೊದಲನೇ ಸಲ ನಮ್ಮ ಒಂದು ಈಸಿ ಇಂಗ್ಲೀಷ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ತಾವು ಈ ಒಂದು ಈಸಿ ಇಂಗ್ಲೀಷ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ತಾವು ಸರಳವಾಗಿ ಮತ್ತು ಸಂಪೂರ್ಣವಾಗಿ ಇಂಗ್ಲೀಷ್ ಗ್ರಾಮರ್ ಮತ್ತು ಸ್ಪೋಕನ್ ಇಂಗ್ಲೀಷನ್ನು ಕನ್ನಡದ ಸಹಾಯದೊಂದಿಗೆ ಮತ್ತು ಕಂಪ್ಲೀಟಾಗಿ ಕನ್ನಡ ಮತ್ತು ಇಂಗ್ಲೀಷ್ ಎಕ್ಸ್ಪ್ಲನೇಷನ್ ಜೊತೆಗೆ ನೀವು ಇದನ್ನು ಕಲಿಬಹುದು. ಡಿಯರ್ ಫ್ರೆಂಡ್ಸ್, ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ phase 3 class. What is parts of speech? Words are divided according to their positions and usages in the sentences. This is called parts of speech. The parts of speech are 8 in number. ಸ್ನೇಹಿತರೆ, ನಾವು ದಿನನಿತ್ಯದ ಜೀವನದಲ್ಲಿ ಬಳಸ್ತಕ್ಕಂಥ ಈ ಒಂದು ಭಾಷೆಯ ಹಲವಾರು ವ್ಯಾಖ್ಯೆಗಳನ್ನು ನಾವು ನೋಡಿದ್ರೆ ಆ ವ್ಯಾಖ್ಯೆಗಳು ರಚನೆ ಆಗಬೇಕಾದ್ರೆ ಬಹಳಷ್ಟು ಪದಗಳ ಬಳಕೆ ಆಗಿರುತ್ತದೆ. ಆ ಒಂದು ಪದಗಳನ್ನು ನಾವು ನೋಡಿದ್ರೆ ಪ್ರತಿಯೊಂದು ಪದಗಳು ಸಹಿತ ಒಂದೊಂದು ಗುಂಪಿಗೆ ಸೇರ್ಪಡೆ ಆಗ್ತವೆ. ಆ ಗುಂಪುಗಳನ್ನೇ ನಾವು ಏನಂತ ಡಿವೈಡ್ ಮಾಡ್ತೀವಿ, ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿ ಡಿವೈಡ್ ಮಾಡ್ತೀವಿ. ಇಂಗ್ಲೀಷ್ನಲ್ಲಿ ಅವುಗಳನ್ನು ಬಹುಮುಖ್ಯವಾಗಿ 8 ಗುಂಪುಗಳಾಗಿ ಅಥವಾ 8 ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿ ನಾವು ಡಿವೈಡ್ ಮಾಡ್ತಾ ಇದ್ದೇವೆ. ಅವುಗಳು ಯಾವುವು ಅಂತಕ್ಕಂಥದ್ದನ್ನು ನಾವು ನೋಡಿದ್ರೆ ದೇ ಆರ್ ದ ಫಸ್ಟ್ ಒನ್ ನೌನ್, ದ ಪ್ರನೌನ್, the adjective, the verb, the adverb, the preposition, the conjunction, and the last one, the interjection. These are 8 parts of speech in English. We have to learn, then we have to understand how to use these in our daily life. Then let us study one by one in brief. The first one, what is noun? The noun is a naming word. The name of person, place or thing is called noun. The noun is nothing but a name of person, place or thing, or it may be animal. Whatever it may be, names are called noun. For example, Ramesh, Harish, Kiran, India, Karnataka, Hubballi, book, bag, song, singer, dog, monkey, rat. These are few examples. ಸ್ನೇಹಿತರೆ, ನಾಮಪದ ಅಂತಕ್ಕಂಥದ್ದು ಬೇರೆ ಏನೂ ಅಲ್ಲ, ಹೆಸರುಗಳನ್ನು ಪ್ರಾಣಿಗಳಾಗಿರಬಹುದು, ಪಕ್ಷಿಗಳಾಗಿರಬಹುದು, ಮನುಷ್ಯರು, ಸ್ಥಳಗಳು ಅಥವಾ ವಸ್ತುಗಳು, ಇವುಗಳ ಹೆಸರುಗಳನ್ನು ನಾವು ನಾಮಪದ ಅಂತ ಹೇಳಿ ಕರೀತಾ ಇದ್ದೇವೆ. ನಾವು ಲೆಟ್ ಅಸ್ ಲರ್ನ್ ವಾಟ್ ಈಸ್ ಪ್ರನೌನ್. A pronoun is a word which is used in place of noun, or a pronoun is a word it is used instead of noun. For example, Kavita studies in government school. She is very clever. Here, Kavita is a name of person. Instead of Kavita, we have used she here. That's why she is called pronoun. Then the next one, Raja ran fast because he wanted to get prize. Here we have used he instead of Raja. That's why it is pronoun. Harish and Girish will complete the work because they are experts. Here we have used they.
ಇನ್ಸ್ಟೆಡ್ ಆಫ್ ಯೂಸಿಂಗ್ ಹರೀಶ್ ಆ್ಯಂಡ್ ಗಿರೀಶ್ ಅಗೈನ್. ಸ್ನೇಹಿತರೆ, ಪ್ರನೌನ್ ಅಂದರೆ ಬೇರೆ ಏನೂ ಅಲ್ಲ, ಇದನ್ನು ನಾವು ಕನ್ನಡದಲ್ಲಿ ಸರ್ವನಾಮ ಅಂತ ಕರಿತೀವಿ. ಇಲ್ಲಿ ನಾಮಪದಗಳನ್ನು ರಿಪಿಟೇಷನ್ ಆಗೋದನ್ನು ಕಡಿಮೆ ಮಾಡೋದಕ್ಕೆ ನಾವು ಈ ಒಂದು ಪ್ರನೌನ್ಗಳನ್ನು ಹೆಚ್ಚಾಗಿ ಬಳಸ್ತಾ ಇದ್ದೇವೆ. ಇಲ್ಲಿ ಅವುಗಳ ಬದಲಾಗಿ ಅವುಗಳ ಸರಿಸಮನಾದಂಥ ಪದಗಳನ್ನೇ ನಾವಿಲ್ಲಿ ಬಳಸ್ತಾ ಇರ್ತೀವಿ. ಇಲ್ಲಿ ನೋಡಿ, ಮೊದಲನೇ ಉದಾಹರಣೆ ನಾವು ನೋಡಿದ್ರೆ ಕವಿತಾ ಅಂತಕ್ಕಂಥ ಈ ಒಂದು ವ್ಯಕ್ತಿಯ ಹೆಸರನ್ನು ನಾವಿಲ್ಲಿ ಬಳಸಿದ್ದೇವೆ. ಅದರ ಬದಲಾಗಿ ಅವಳು ಅಂತಕ್ಕಂಥ ಒಂದು ಸರ್ವನಾಮವನ್ನು ನಾವಿಲ್ಲಿ ಬಳಸಿದ್ದೇವೆ. ಕೆಳಗಡೆ ಉದಾಹರಣೆ ನಾವು ನೋಡಿದ್ರೆ ರಾಜ ಅಂತಕ್ಕಂಥ ಒಂದು ಶಬ್ದವನ್ನು ರಿಪಿಟೇಷನ್ ಮಾಡೋದರ ಬದಲಾಗಿ ಹಿ ಅಂತಕ್ಕಂಥ ಒಂದು ಶಬ್ದವನ್ನು ನಾವು ಬಳಸಿದ್ದೇವೆ. ಈ ಒಂದು ಮೂರನೇ ಉದಾಹರಣೆಯನ್ನು ನಾವು ನೋಡೋದಾದರೆ ಇಲ್ಲಿ ಹರೀಶ್ ಮತ್ತು ಗಿರೀಶ್ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳ ಹೆಸರನ್ನು ನಾವು ಬಳಸಿದ್ದೇವೆ. ಮುಂದ್ಗಡೆ ಅವರ ಹೆಸರುಗಳ ಬದಲಾಗಿ ದೇ ಅಂತಕ್ಕಂಥದ್ದನ್ನು ಬಳಸಿದ್ದೇವೆ. ನೋಡಿ, ಇಲ್ಲಿ ಹೆಸರುಗಳನ್ನು ರಿಪಿಟೇಷನ್ ಮಾಡೋದರ ಬದಲಾಗಿ ಅವರು ಅಂತಕ್ಕಂಥ ಒಂದು ಸರ್ವನಾಮವನ್ನು ಬಳಸಿದ್ದೇವೆ. ಇಲ್ಲಿ ಸೆಂಟೆನ್ಸಿನ ಅರ್ಥಪೂರ್ಣತೆಗೆ ಯಾವುದೇ ರೀತಿ ತೊಂದರೆ ಆಗಿರೋದಿಲ್ಲ. ಸ್ನೇಹಿತರೆ, ಇಲ್ಲಿ ನಾವು ಶಿ, ಹಿ ಮತ್ತು ದೇ ಅಂತಕ್ಕಂಥ 3 ಪ್ರನೌನ್ಗಳನ್ನು ಬಳಸಿದ್ದೇವೆ. ಇವುಗಳು ಬಳಕೆಯಾಗಿರೋದು ಕವಿತಾ, ರಾಜ ಮತ್ತು ಹರೀಶ್, ಗಿರೀಶ್ ಅಂತಕ್ಕಂಥ ಈ ಹೆಸರುಗಳ ಬದಲಾಗಿ. ಇಲ್ಲಿ ಸರ್ವನಾಮಗಳನ್ನು ಮೂಲತಃ ನಾವು ಬಳಸ್ತಾ ಇರೋದು ಕಾರಣ ಏನು ಅಂತಂದರೆ ನಾಮಪದದ ಒಂದು ಮರುಬಳಕೆಯನ್ನು ಕಡಿಮೆ ಮಾಡೋದಕ್ಕೆ. Then let us understand what is adjective. An adjective is a word that qualifies or describes a noun. It is something added to noun. ಸ್ನೇಹಿತರೆ, adjective ಅಂದರೆ ಬೇರೆ ಏನೂ ಅಲ್ಲ, ನಾಮಪದಗಳಿಗೆ ವಿಶೇಷವಾದಂಥ ಅರ್ಥವನ್ನು ಕೊಟ್ಟು ನಾಮಪದವನ್ನು ಹೊಗಳಿ ಹೇಳ್ತಕ್ಕಂಥ ಶಬ್ದಗಳನ್ನು ನಾವು adjective ಅಥವಾ ನಾಮ ವಿಶೇಷಣ ಅಂತ ಹೇಳಿ ಕರೀತಾ ಇದ್ದೇವೆ. ಇದು ನಾವು ಬಳಸ್ತಾ ಇರತಕ್ಕಂಥ ನಾಮಪದಗಳಿಗೆ ಹೆಚ್ಚಿನ ಒಂದು ಅರ್ಥವನ್ನು ಕೊಡುತ್ತದೆ. ಉದಾಹರಣೆಗೆ ನಾವು ನೋಡಿದ್ರೆ, ಫಾರ್ ಎಕ್ಸಾಂಪಲ್, he is a good boy. Here we have used good adjective. The boy, noun. The good qualifies the noun boy. What kind of boy he is? He is a good boy. Then she is a beautiful girl. What kind of girl she is? She is a beautiful girl. ಇಲ್ಲಿ ನೋಡಿ, 2 ಉದಾಹರಣೆಗಳನ್ನು ನಾವು ನೋಡೋದಾದರೆ ಬಾಯ್ ಆ್ಯಂಡ್ ಗರ್ಲ್ ಅಂತಕ್ಕಂಥ 2 ನಾಮಪದಗಳಿದ್ದಾವೆ. ಇಲ್ಲಿ ಗುಡ್ ಮತ್ತು ಬ್ಯೂಟಿಫುಲ್ ಅಂತಕ್ಕಂಥ ಅಡ್ಜೆಕ್ಟಿವ್ಗಳನ್ನು ಬಳಸ್ಕೊಂಡು ಆ ಒಂದು ನಾಮಪದಗಳಿಗೆ ಹೆಚ್ಚಿನ ಒಂದು ವಿಶೇಷವಾದಂಥ ಅರ್ಥವನ್ನು ಕೊಡ್ತಾ ಇದ್ದೇವೆ. ಗಿವ್ ಮಿ ವೈಟ್ ಚಾಕ್, ಹಿ ಹ್ಯಾಸ್ ಗಿವನ್ ಮಿ ಅ ರೆಡ್ ಬಾಕ್ಸ್. ಸ್ನೇಹಿತರೆ, ಈ 2 ಉದಾಹರಣೆಗಳನ್ನು ನಾವು ಗಮನಿಸಿದರೆ ವೈಟ್ ಆ್ಯಂಡ್ ರೆಡ್ ಅಂತಕ್ಕಂಥ 2 ಬಣ್ಣಗಳ ಹೆಸರನ್ನು ನಾವು ಬಳಸಿದ್ದೇವೆ. ಈ ರೀತಿ ಯಾವುದೇ ಬಣ್ಣಗಳ ಹೆಸರನ್ನು ನಾವು ಬಳಸಿದರೆ ಅಥವಾ ನಾವು ಹೆಚ್ಚಾಗಿ ಬಣ್ಣಗಳ ಹೆಸರುಗಳನ್ನು ಅಡ್ಜೆಕ್ಟಿವ್ ಆಗಿ ಸೆಂಟೆನ್ಸ್ಗಳಲ್ಲಿ ಬಳಸ್ತಾ ಇರ್ತೀವಿ. ಇಲ್ಲಿ ಈ ಒಂದು ವೈಟ್ ಮತ್ತು ರೆಡ್ ಅಂತಕ್ಕಂಥದ್ದು ಚಾಕ್ ಮತ್ತು ಬಾಕ್ಸ್ ಅಂತಕ್ಕಂಥ 2 ನಾಮಪದಗಳನ್ನು ಹೊಗಳಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತದೆ. ನೋಟ್ ದ್ಯಾಟ್ ದ ವರ್ಡ್ಸ್ ಗುಡ್, ಬ್ಯೂಟಿಫುಲ್, ವೈಟ್ ಆ್ಯಂಡ್ ರೆಡ್ ಆರ್ ಯೂಸ್ಡ್ to qualify or modify or add something to the nouns boy, girl, chalk, box. Then let us know about verb. The verb is a word that denotes an action or an existence. ನೋಡಿ, ಕ್ರಿಯಾಪದ ಅಂದರೆ ಬೇರೇನೂ ಅಲ್ಲ. ಈ ಒಂದು ಕ್ರಿಯಾಪದಗಳು ಒಂದು ಕ್ರಿಯೆಯನ್ನು ತೋರಿಸಬೇಕು ಅಥವಾ ಅಸ್ತಿತ್ವವನ್ನು ತೋರಿಸಬೇಕು. ಈ ಕ್ರಿಯೆ ಅಥವಾ ಅಸ್ತಿತ್ವವನ್ನು ತೋರಿಸ್ತಕ್ಕಂಥ ಶಬ್ದಗಳನ್ನು ನಾವು ಕ್ರಿಯಾಪದ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, he eats an apple. Here the word eats shows an action. He is a teacher. Here the word is shows the existence of that person as a teacher. ನೋಡಿ, ಇಲ್ಲಿ ಸ್ನೇಹಿತರೆ 4 ಉದಾಹರಣೆಗಳಿದ್ದಾವೆ. 4 ಉದಾಹರಣೆಗಳನ್ನು ನಾವು ಗಮನಿಸಿದರೆ ಇಲ್ಲಿ ಈಟ್ಸ್ ಅಂತಕ್ಕಂಥ ಒಂದು ಶಬ್ದ, ನಂತರ ಡ್ರಿಂಕ್ ಅಂತಕ್ಕಂಥ ಶಬ್ದ ಕ್ರಿಯೆಗಳನ್ನು ತೋರಿಸ್ತಕ್ಕಂಥ ಕ್ರಿಯಾಪದಗಳಾಗಿರ್ತವೆ. ಈಸ್ ಮತ್ತು ಆರ್ ಅಂತಕ್ಕಂಥದ್ದು ಆ ಒಂದು ವ್ಯಕ್ತಿಯ ಅಲ್ಲಿ ಸೆಂಟೆನ್ಸ್ನಲ್ಲಿ ಅಸ್ತಿತ್ವವನ್ನು ತೋರಿಸ್ತಕ್ಕಂಥ ಇದ್ದಾನೆ, ಇದ್ದಾರೆ ಅಂತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ.
Then let's know about adverb. An adverb is a word that modifies a verb, an adjective or another adverb. ಸ್ನೇಹಿತರೆ, ಅಡ್ವರ್ಬ್ ಅಂದರೆ ಕ್ರಿಯಾ ವಿಶೇಷಣ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ನಾಮ ವಿಶೇಷಣ ಹೇಗೆ ನಾಮಪದಗಳನ್ನು ಹೊಗಳಿ ಹೇಳ್ತದೆ, ಅದೇ ರೀತಿ ಕ್ರಿಯಾ ವಿಶೇಷಣ ಕ್ರಿಯೆಗಳನ್ನು ಅಥವಾ ಇತರ ನಾಮ ವಿಶೇಷಣಗಳನ್ನು ಅಥವಾ ಇನ್ನೊಂದು ಕ್ರಿಯಾ ವಿಶೇಷಣವನ್ನು ಹೊಗಳಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಫಾರ್ ಎಕ್ಸಾಂಪಲ್, he ran fast modifies the verb ran. He drank very hot coffee modifies the adjective hot. He worked quite hard modifies the adverb hard. ಸ್ನೇಹಿತರೆ, ಈ ಮೂರು ಉದಾಹರಣೆಗಳನ್ನು ನಾವು ನೋಡಿದ್ರೆ ಇಲ್ಲಿ ಮೊದಲನೇ ಉದಾಹರಣೆಯಲ್ಲಿ ಒಂದು ಕ್ರಿಯಾ ವಿಶೇಷಣ ಇನ್ನೊಂದು ಕ್ರಿಯಾಪದವನ್ನು ಹೊಗಳಿ ಹೇಳ್ತಾ ಇದೆ. ರ್ಯಾನ್ ಅಂತಕ್ಕಂಥ ಒಂದು ಕ್ರಿಯಾಪದವನ್ನು ಮಾಡಿಫೈ ಮಾಡಿ ಹೇಳ್ತಾ ಇದೆ. ಇನ್ನು ಎರಡನೇ ಉದಾಹರಣೆಯನ್ನು ನಾವು ನೋಡಿದರೆ ಇಲ್ಲಿ ಹಾಟ್ ಅಂತಕ್ಕಂಥ ಒಂದು ಅಡ್ಜೆಕ್ಟಿವನ್ನು ವೆರಿ ಅಂತಕ್ಕಂಥ ಅಡ್ವರ್ಬ್ ಮಾಡಿಫೈ ಮಾಡಿ ಡಿಸ್ಕ್ರೈಬ್ ಮಾಡಿ ಹೇಳ್ತಾ ಇದೆ. ಮೂರನೇ ಉದಾಹರಣೆಯನ್ನು ನಾವು ನೋಡಿದ್ರೆ ಹಿ ವರ್ಕ್ಡ್ ಕ್ವೈಟ್ ಹಾರ್ಡ್ ಮಾಡಿಫೈಸ್ ದ ಅಡ್ವರ್ಬ್ ಹಾರ್ಡ್. ಹಾರ್ಡ್ ಅಂತಕ್ಕಂಥ ಒಂದು ಕ್ರಿಯಾ ವಿಶೇಷಣವನ್ನು ಕ್ವೈಟ್ ಅಂತಕ್ಕಂಥ ಇನ್ನೊಂದು ಕ್ರಿಯಾ ವಿಶೇಷಣ ಮಾಡಿಫೈ ಮಾಡಿ ಡಿಸ್ಕ್ರೈಬ್ ಮಾಡಿ ಹೇಳ್ತಾ ಇದೆ. ನೋಡಿ, ಇಲ್ಲಿ ಕ್ರಿಯಾ ವಿಶೇಷಣವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಕ್ರಿಯಾ ವಿಶೇಷಣಗಳು ಕ್ರಿಯಾಪದವನ್ನು ಹೊಗಳಿ ಹೇಳ್ತವೆ, ನಾಮ ವಿಶೇಷಣವನ್ನು ಹೊಗಳಿ ಹೇಳ್ತವೆ, ಜೊತೆಗೆ ಇನ್ನೊಂದು ಕ್ರಿಯಾ ವಿಶೇಷಣವನ್ನು ಸಹಿತ ಹೊಗಳಿ ಹೇಳ್ತವೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. Then let us know about preposition. The preposition is a word used with a noun or pronoun to show the relation with something else. ಸ್ನೇಹಿತರೆ, ಪ್ರಿಪೋಸಿಷನ್ ಅಂದರೆ ನಾವು ಕನ್ನಡದಲ್ಲಿ ಇದನ್ನು ಸರಳವಾಗಿ ಉಪಸರ್ಗಾವ್ಯಯ ಅಂತ ಹೇಳಿ ಕರಿತೀವಿ. ಇಲ್ಲಿ ಇದರ ಕೆಲಸ ಏನಪ್ಪ ಅಂದರೆ ನಾಮಪದ ಅಥವಾ ಸರ್ವನಾಮದ ಜೊತೆಗೆ ನಾವು ಈ ಒಂದು ಅಂಶವನ್ನು ಪ್ರಿಪೋಸಿಷನ್ ಅಂತಕ್ಕಂಥ ಶಬ್ದಗಳನ್ನು ಬಳಸ್ತೀವಿ. ಇಲ್ಲಿ ನಾವು ಬಳಸ್ತಕ್ಕಂಥ ಈ ಪ್ರಿಪೋಸಿಷನ್ಗಳು ಅಲ್ಲಿ ಇರ್ತಕ್ಕಂಥ ಅಂದರೆ ಆ ಒಂದು ಸೆಂಟೆನ್ಸ್ನಲ್ಲಿ ಇರತಕ್ಕಂಥ ಶಬ್ದಗಳ ಮಧ್ಯದಲ್ಲಿ ಇರತಕ್ಕಂಥ ರಿಲೇಷನ್ಗಳನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತವೆ. ಫಾರ್ ಎಕ್ಸಾಂಪಲ್, ದ cow is in the garden. Shankar goes to school. He lives in Vijaypur. I teach English in the class. ಸ್ನೇಹಿತರೆ, ಈ ನಾಲ್ಕು ಉದಾಹರಣೆಗಳನ್ನು ನಾವು ನೋಡಿದ್ರೆ ಇನ್, ಟು, ಇನ್ ಅಂತಕ್ಕಂಥ ನಾಲ್ಕು ಪ್ರಿಪೊಸಿಷನ್ಗಳನ್ನು ನಾವು ಬಳಸಿದ್ದೇವೆ. ಒಂದೊಂದು ಪ್ರಿಪೊಸಿಷನ್ನು ಸಹಿತ ತನ್ನದೇ ಆದಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದೆ. ದ cow is in the garden. ಇಲ್ಲಿ ಇನ್ ಅಂತಕ್ಕಂಥ ಈ ಒಂದು ಪ್ರಿಪೊಸಿಷನ್ ಇತರ ಶಬ್ದಗಳು ಈ ಭಾಗ ಸೆಂಟೆನ್ಸಿನ ಎರಡೂ ಭಾಗದಲ್ಲಿ ಇರತಕ್ಕಂಥ ಶಬ್ದಗಳ ಒಂದು ಸಂಬಂಧವನ್ನು ತೋರಿಸ್ತಾ ಇದೆ. ಎರಡನೇ ಉದಾಹರಣೆಗೆ ನಾವು ನೋಡಿದ್ರೆ ಸೆಂಟೆನ್ಸಿನ ಎರಡೂ ಬದಿಯಲ್ಲಿ ಇರತಕ್ಕಂಥ ಶಬ್ದಗಳ ಒಂದು ಸಂಬಂಧವನ್ನು ಈ ಒಂದು ಟು ಅಂತಕ್ಕಂಥ ಪ್ರಿಪೊಸಿಷನ್ ತೋರಿಸ್ತಾ ಇದೆ. ಹಿ ಲೀವ್ಸ್ ಇನ್ ವಿಜಯಪುರ್. ಇಲ್ಲೂ ಸಹಿತ ಇನ್ ಅಂತಕ್ಕಂಥ ಶಬ್ದ ವಿಜಯಪುರ್ ಮತ್ತು ಲೀವ್ಸ್ ಅಂತಕ್ಕಂಥ ಈ ಶಬ್ದಗಳ ಮಧ್ಯದಲ್ಲಿ ಇರತಕ್ಕಂಥ ಒಂದು ಸಂಬಂಧವನ್ನು ತೋರಿಸ್ತಾ ಇದೆ. ಅದೇ ಥರ ಕೊನೆಯ ಉದಾಹರಣೆಯಲ್ಲಿಯೂ ಸಹಿತ ಇನ್ ಅಂತಕ್ಕಂಥದ್ದನ್ನು ಬಳಸಿದ್ದೇವೆ. ಅಲ್ಲಿಯೂ ಸಹಿತ ನಾವು ಈ ರೀತಿಯ ಅಂಶವನ್ನೇ ಕಾಣ್ತೀವಿ. Then let us know about conjunction. The conjunctions are words used to connect words, phrases, clauses or sentences. ಸ್ನೇಹಿತರೆ, ಕಂಜಂಕ್ಷನ್ ಅಂದರೆ ಇದನ್ನು ನಾವು ಸರಳವಾಗಿ ಕನ್ನಡದಲ್ಲಿ ಸಮುಚ್ಚಾವ್ಯಯ ಅಂತ ಹೇಳಿ ಕರಿತೀವಿ. ಸಮುಚ್ಚಾವ್ಯಯ ಅನ್ನೋದರ ಅರ್ಥ ಸಮೂಹವನ್ನು ರಚನೆ ಮಾಡೋದು ಅಂತ. ಇಲ್ಲಿ ಕಂಜಂಕ್ಷನ್ಸ್ ಅಂದರೆ ಏನು ಅಂತ ನಾವು ನೋಡಿದ್ರೆ ದೀಸ್ ಆರ್ ದ ವರ್ಡ್ಸ್ ಯೂಸ್ ಟು ಕನೆಕ್ಟ್ two or more words, phrases, clauses or sentences. They are called conjunctions. For example, pen and ink, table and chair. Here we have connected two words with a conjunction and. The book was open but she was sleeping. Here also we have used a conjunction to connect two sentences. She is beautiful but extravagant. She told me that she wanted some money. ಸ್ನೇಹಿತರೆ, ಕಂಜಂಕ್ಷನ್ಗಳನ್ನು ಯಾವ ರೀತಿ ಸರಳವಾಗಿ ನಾವು ಬಳಸ್ಬೋದು ಅಂತಕ್ಕಂಥದ್ದನ್ನು ತಿಳ್ಕೋಬಹುದು. ಮೊದಲನೇ ಉದಾಹರಣೆ ನೋಡಿದರೆ ಎರಡು ಶಬ್ದಗಳನ್ನು ಸಾಮಾನ್ಯವಾಗಿ
ಆ್ಯಂಡ್ ಅಂತಕ್ಕಂಥ ಒಂದು ಶಬ್ದದಿಂದ ನಾವು ಕನೆಕ್ಟ್ ಮಾಡಿದ್ದೇವೆ. ನಂತರದ ಉದಾಹರಣೆಗಳಲ್ಲೂ ಸಹಿತ ನಾವು ಸರಳವಾಗಿರ್ತಕ್ಕಂಥ ಎರಡು ಬೇರೆ ಬೇರೆ ವಾಕ್ಯಗಳನ್ನು ಕನೆಕ್ಟ್ ಮಾಡೋದಕ್ಕೆ ಆ ಒಂದು ಕಂಜಂಕ್ಷನನ್ನು ಬಳಕೆ ಮಾಡಿಕೊಂಡಿದ್ದೇವೆ. Then let us know about interjection. The interjection is a word or a sound used to express sudden feelings or emotions, such as surprise, sorrow, happiness or wonder. ಸ್ನೇಹಿತರೆ, ಇಂಟರ್ಜೆಕ್ಷನ್ ಅಂದರೆ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಬಳಸ್ತಕ್ಕಂಥ ಶಬ್ದಗಳನ್ನು ನಾವು ಈ ಒಂದು ಗುಂಪಿನಲ್ಲಿ ನಾವು ನೋಡ್ತೀವಿ. ಉದಾಹರಣೆಗೆ ಸರ್ಪ್ರೈಸ್, ಸ್ಯಾರೋ, ಹ್ಯಾಪಿನೆಸ್, ವಂಡರ್. ನೋಡಿ, ಇಲ್ಲಿ ಆಶ್ಚರ್ಯ ಆಗಿರ್ತಕ್ಕಂಥ, ದುಃಖಕ್ಕೆ ಸಂಬಂಧಪಟ್ಟಂಥ ಶಬ್ದಗಳು, ಗಾಬರಿಯಾದಾಗ ನಾವು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಶಬ್ದಗಳು, ಈ ರೀತಿ ಹಲವಾರು ಶಬ್ದಗಳನ್ನು, ಹಲವಾರು ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಅಂತ ಹೇಳಿ ನಾವು ಈ ಒಂದು ಪದಗಳನ್ನು ಬಳಸ್ತೀವಿ. ಇಲ್ಲಿ ಉದಾಹರಣೆಗಾಗಿ ನಾವು ನೋಡೋದಾದರೆ, ಫಾರ್ ಎಕ್ಸಾಂಪಲ್, ಲಾಸ್, ಶಿ ಈಸ್ ಗಾನ್. ಓ, ವಾಟ್ ಅ ಪಿಟಿ. ಉಫ್, ವಾಟ್ ಅ ಡರ್ಟಿ ಪ್ಲೇಸ್. ಹುರ್ಹಾ, ವಿ ಹ್ಯಾವ್ ಓನ್. ಸ್ನೇಹಿತರೆ, ಈ 4 ಉದಾಹರಣೆಗಳನ್ನು ನಾವು ನೋಡಿದ್ರೆ ನಾವು ಸಹಜವಾಗಿ ಇದನ್ನು ಯಾವ ರೀತಿ ಬಳಸಬಹುದು ಅಂತಕ್ಕಂಥದ್ದನ್ನು ತಿಳ್ಕೊಬಹುದು. ಅಲಾಸ್ ಅಂತಕ್ಕಂಥ ಈ ಒಂದು ಶಬ್ದದ ಜೊತೆಗೆ ಉದ್ಗರಣ ಚಿಹ್ನೆಯನ್ನು ಬಳಸಿದ್ದೇವೆ. ಇಲ್ಲಿ ಉದ್ಗರಣ ಚಿಹ್ನೆಯ ಜೊತೆಗೆ ಬದಲಿರ್ತಕ್ಕಂಥ ಈ ಶಬ್ದಗಳನ್ನು ನಾವು ಆ ಒಂದು ಶಬ್ದವನ್ನು ನಾವು ಇಂಟರ್ಜೆಕ್ಷನ್ ವರ್ಡ್ ಆಗಿ ಡಿವೈಡ್ ಮಾಡ್ತೀವಿ. ಸ್ನೇಹಿತರೆ, ನಾವು ಈವರೆಗೂ ಏನು ಪಾರ್ಟ್ಸ್ ಆಫ್ ಸ್ಪೀಚನ್ನು ನೋಡಿದ್ದೇವೆ, ಇವುಗಳನ್ನು ನಾವು ದಿನನಿತ್ಯದ ಜೀವನದಲ್ಲಿ ಬಹಳಷ್ಟು ಸಲ ಬಳಕೆ ಮಾಡ್ತೀವಿ. ಆದರೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಬಳಸೋದು ಸೂಕ್ತ ಅಂತಕ್ಕಂಥದ್ದು ನಮ್ಮ ಒಂದು ವಿಚಾರ. ಹಾಗೆ ಈಗ ನಾವು ಇಷ್ಟೊತ್ತಿನವರೆಗೂ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು ಅಂತಕ್ಕಂಥ ಅಂಶವನ್ನು ಮಾತ್ರ ನಾವಿಲ್ಲಿ ಓದಿದ್ದೇವೆ, ಕಲ್ತಿದ್ದೇವೆ. ನಂತರದ ಕ್ಲಾಸ್ಗಳಲ್ಲಿ ನಾವು ಈ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಅಂಶವನ್ನು, ನೌನ್, ಪ್ರನೌನ್, ಈ ರೀತಿ ಇರ್ತಕ್ಕಂಥ ಪ್ರತಿಯೊಂದು ಅಂಶವನ್ನು ಬಹಳಷ್ಟು ವಿವರವಾಗಿ, ಅದರ ಒಂದು ಪ್ರಕಾರಗಳು, ಆಮೇಲೆ ಅದರ ಬಳಕೆ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದನ್ನು ಸರಳವಾಗಿ ಕನ್ನಡ ಎಕ್ಸ್ಪ್ಲನೇಷನ್ ಜೊತೆಗೆ ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನವನ್ನು ನಾವು ಮಾಡ್ತೀವಿ. ತಾವು ನಮ್ಮ ಒಂದು ಈಸಿ ಇಂಗ್ಲೀಷ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಪ್ರತಿ ಸಲ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತದೆ. ನೀವು ಆ ಒಂದು ವಿಡಿಯೋಗಳನ್ನು ನೋಡೋದ್ರ ಮೂಲಕ ಇಂಗ್ಲೀಷ್ ಗ್ರಾಮರನ್ನು ಮತ್ತು ಸ್ಪೋಕನ್ ಇಂಗ್ಲೀಷನ್ನು ನಮ್ಮದೇ ಆದಂಥ ಕನ್ನಡ ಭಾಷೆಯ ಜೊತೆಗೆ ಅರ್ಥ ಮಾಡಿಕೊಂಡು ಪೂರ್ಣ ಪ್ರಮಾಣದಲ್ಲಿ ಕಲಿಯಬಹುದು. ಧನ್ಯವಾದಗಳು ಸ್ನೇಹಿತರೆ. ಹ್ಯಾವ್ ಅ ಹ್ಯಾಪಿ ಟೈಮ್.